ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಬಹಳ ವಿಶೇಷವಾಗಿ ಇರತಕ್ಕಂಥದ್ದು 27/4/2025 ಅಮಾವಾಸ್ಯೆ. ಈ ಅಮಾವಾಸ್ಯೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, 4 ರಾಶಿಗಳಿಗೆ ಈ ಅಮಾವಾಸ್ಯೆಯಿಂದ ಪ್ರಾರಂಭವಾಗತ್ತೆ ಕೋಟ್ಯಾಧಿಪತಿಯ ಯೋಗಗಳು ಹೇಳ್ತಕ್ಕಂಥದ್ದು. ಈ ಯೋಗ ನಿಮ್ಮ ಜೀವನವನ್ನೇ ಬದಲಾಯಿಸ್ತಕ್ಕಂಥದ್ದು. ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಇರಬಹುದು, ಐಶ್ವರ್ಯ ಇರಬಹುದು, ಅವೆಲ್ಲವೂ ಕೂಡ ನಿಮ್ಮ ಕೈ ಸೇರಲಿದೆ ಹೇಳತಕ್ಕಂಥದ್ದು. ಹಾಗಾದರೆ ಬನ್ನಿ, ಯಾವ್ಯಾವ ರಾಶಿಗಳು ಹೇಳತಕ್ಕಂಥದ್ದು. 4 ರಾಶಿಗಳು ಬಹಳ ಬಹಳ ಮುಖ್ಯವಾದವು ಹೇಳತಕ್ಕಂಥದ್ದು. ಮೊದಲಿಗೆ ಬಂದು ಮೇಷರಾಶಿ ಹೇಳ್ತಕ್ಕಂಥದ್ದು. ಮೇಷರಾಶಿಯವರಿಗೆ ವಿಪರೀತವಾದಂಥ ಧನ ಆಗಮನ ಹೇಳ್ತಕ್ಕಂಥದ್ದು. ಸಂಪೂರ್ಣ ಕೃಪಕಟಾಕ್ಷೆ ಸಿಗಲಿದೆ ಹೇಳ್ತಕ್ಕಂಥದ್ದು. ಹಾಗೆ ವ್ಯವಹಾರದಲ್ಲಿ ಹೆಚ್ಚೆಚ್ಚು ಧನಲಾಭ ಉಂಟಾಗ್ತಾ ಇರುತ್ತೆ, ಹೆಚ್ಚೆಚ್ಚು ದ್ರವ್ಯ ಪ್ರಾಪ್ತಿ ಆಗ್ತಾ ಇರುತ್ತೆ. ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಅಥವಾ ಕೈಗಾರಿಕೆ ಉದ್ಯಮದ ವ್ಯವಹಾರ ಇವೆಲ್ಲವೂ ಕೂಡ ಹೇರಳವಾಗಿ ಲಾಭವನ್ನು ತರಲಿದೆ ಹೇಳತಕ್ಕಂಥದ್ದು. ಹಾಗೆ ನಂತರ ಬರ್ತಕ್ಕಂಥ ರಾಶಿ ಸಿಂಹರಾಶಿ ಹೇಳ್ತಕ್ಕಂಥದ್ದು. ಸಿಂಹರಾಶಿಯವರಿಗೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಕೋಟ್ಯಾಧೀಶರಾಗತಕ್ಕಂಥದ್ದು. ಅಂದರೆ 1 ರೂಪಾಯಿಂದ ಹಿಡಿದು ಕೋಟಿಗಟ್ಟಲೆ ಧನ ಆಗಮನ ಪ್ರಾರಂಭವಾಗತ್ತೆ ಹೇಳ್ತಕ್ಕಂಥದ್ದು. ನಿರಂತರವಾಗಿ ದೊಡ್ಡ ದೊಡ್ಡ ಕೆಲಸಗಳು ಕೈಗೂಡುತ್ತೆ. ಗಣ್ಯ ವ್ಯಕ್ತಿಗಳ ಜೊತೆ ಸ್ನೇಹ ಸಂಬಂಧ ವ್ಯವಹಾರಗಳು ಸಿಗುವಂಥದ್ದು ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಮತ್ತು ಭಗವಂತನ ಕೃಪಕಟಾಕ್ಷ ಸಂಪೂರ್ಣ ಯೋಗ ನಿಮಗೆ ಸಿಗಲಿದೆ ಹೇಳತಕ್ಕಂಥದ್ದು. ಹಾಗೆ ಮುಂದಿನ ರಾಶಿ ಬಂದು ಧನುರ್ರಾಶಿ ಹೇಳ್ತಕ್ಕಂಥದ್ದು. ಈ ಧನುರ್ರಾಶಿಯವರಿಗೆ ನೀವು ಎಷ್ಟೋ ಹಣವನ್ನು ಕಳೆದುಕೊಂಡಿದ್ದೀರಿ. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣವನ್ನು ಕಳೆದುಕೊಂಡಿದ್ದೀರಿ. ಹಿಂದೆ ಯಾವುದೋ ಒಂದು ವ್ಯವಹಾರಗಳನ್ನು ಮಾಡಿ ಅಥವಾ ಬೇರೆ ಯಾರಿಗೋ ಜಾಮೀನು ಇತ್ಯಾದಿಗಳನ್ನೆಲ್ಲ ಕೊಟ್ಟು ನಂತರ ದಿನದಲ್ಲಿ ಆ ಹಣ ಯಾವುದೂ ಹಿಂದಿರುಗಿ ಬಂದಿಲ್ಲ. ಆದರೆ ಈ ಅಮಾವಾಸ್ಯೆ ಇದೆಯಲ್ಲ, ಈಶ್ವರನ ಒಂದು ಕೃಪೆಯಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ. ಚಿನ್ನ ಬೆಳ್ಳಿಯ ವ್ಯಾಪಾರ ಇರಬಹುದು ಅಥವಾ ಬೇರೆ ಬೇರೆ ಸಂಬಂಧಪಟ್ಟಂಥ ವ್ಯವಹಾರಗಳಿರಬಹುದು. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ರಫ್ತು ಮಾಡ್ತಕ್ಕಂಥದ್ದು ಇರಬಹುದು ಅಥವಾ ವಿದೇಶಿಯಿಂದ ಬರ್ತಕ್ಕಂಥ ಹಣ ಇರಬಹುದು. ಇತ್ಯಾದಿಗಳೆಲ್ಲವೂ ಕೂಡ ನಿಮಗೆ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಮುಂದಿನ ರಾಶಿ ಬಂದು ಕುಂಭರಾಶಿ ಹೇಳ್ತಕ್ಕಂಥದ್ದು. ಕುಂಭರಾಶಿಯವರಿಗೆ ಅನೇಕ ದಿನಗಳಿಂದ ಹಣದ ವ್ಯವಹಾರದಲ್ಲಿ ಅಡಚಣೆಗಳು ಆಗ್ತಾ ಇರ್ತಕ್ಕಂಥದ್ದು. ಎಷ್ಟೇ ಕಷ್ಟಪಟ್ಟರೂ ಕೂಡ ಹಣ ಲಭಿಸ್ತಾ ಇಲ್ಲ, ಒಳ್ಳೆಯ ಕೆಲಸಗಳು ಸಿಗುತ್ತಿಲ್ಲ, ಒಳ್ಳೆಯ ವ್ಯವಹಾರದಲ್ಲಿಯೂ ಕೂಡ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ. ಆದರೆ ಈ ಒಂದು ಅಮಾವಾಸ್ಯೆಯ ಒಂದು ವಿಶೇಷವಾಗಿರ್ತಕ್ಕಂಥ ಯೋಗದಿಂದ ನೀವು ನಿಮ್ಮ ಜೀವನದಲ್ಲಿಯೂ ಕೂಡ ಕೋಟ್ಯಾಧೀಶರಾಗತಕ್ಕಂಥದ್ದು, ಸುಂದರವಾದಂಥ ಮನೆಯನ್ನು ಕಟ್ಟಿಕೊಳ್ಳುವಂಥ ಬದುಕು ನಿಮ್ಮದಾಗಿರುತ್ತೆ. ಅಷ್ಟೇ ಅಲ್ಲ, ಕುಟುಂಬದಲ್ಲಿಯೂ ಕೂಡ ನೆಮ್ಮದಿಯ ವಾತಾವರಣ, ಹಾಗೆ ಮಕ್ಕಳಿಗೂ ಕೂಡ ಒಳ್ಳೊಳ್ಳೆ ಉದ್ಯೋಗಗಳು ಕೂಡ ಸಿಗಲಿದೆ ಹೇಳತಕ್ಕಂಥದ್ದು. ಒಟ್ಟಿನಲ್ಲಿ ಈ ಅಮಾವಾಸ್ಯೆಯ ಕೃಪೆಯಿಂದ ನಿಮ್ಮ ಜೀವನವೇ ಬದಲಾಯಿಸ್ತಕ್ಕಂತಹ ಮಹಾಯೋಗ ಬರ್ತಾ ಇದೆ ಹೇಳತಕ್ಕಂಥದ್ದು. ಒಂದು ಅದ್ಭುತ ಸಂತಸದ ಸಮಯ ಹೇಳತಕ್ಕಂಥದ್ದು. ವೀಕ್ಷಕರೇ, ನಿಮಗೆಲ್ಲರಿಗೂ ಪರಮಾತ್ಮನ ಅನುಗ್ರಹದಿಂದ ಶುಭವಾಗಲಿ, ಮಂಗಲವಾಗಲಿ.